ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಅನಾಹುತಗಳು ನಡೀತಲೇ ಇದೆ. ಮಳೆ ನಂತರದ ಪರಿಣಾಮದಿಂದ ಯಾವ್ಯಾವ ಪ್ರದೇಶಕ್ಕೆ ಯಾವೆಲ್ಲ ರೀತಿಯ ಹಾನಿಯಾಗಿದೆ ವಿವರಿಸುತ್ತೆ ಈ ವರದಿ. ಮಲೆನಾಡಿನಲ್ಲಿ ಮುಂದುವರಿದ ಗುಡ್ಡ ಕುಸಿತ. ಶಿವಮೊಗ್ಗದ ಕುಂದಗಲ್ನಲ್ಲಿ 50 ಅಡಿ ಭೂಕುಸಿತ. ಮಲೆನಾಡ ಜನರು ಗುಡ್ಡ ಕುಸಿತಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಶಿವಮೊಗ್ಗದ ಕುಂದಗಲ್ ಗ್ರಾಮದಲ್ಲಿ ಭೂಮಿ 50 ಅಡಿ ಆಳದಷ್ಟು ಕುಸಿದಿದೆ. ಮತ್ತೊಂದೆಡೆ ಭಾರೀ ಪ್ರಮಾಣದಲ್ಲಿ ಭೂಮಿ ಬಿರುಕು ಬಿಟ್ಟಿದೆ. ಕುಂದಗಲ್ ಗ್ರಾಮದ ನಡುವಿನ ಸಂಪರ್ಕ ಸೇತುವೆ ಆಗಿದ್ದಂತ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇಲ್ಲಿ ವಾಸಿಸಬೇಕಿದ್ದ ಜನರು ಸಂಪೂರ್ಣವಾಗಿ ಈ ರಸ್ತೆಯನ್ನೇ ನಂಬಿಕೊಂಡಿದ್ರು. ಆದ್ರೆ ಇವತ್ತು ಆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಒಂದೆಡೆ ನೋಡಬಹುದು ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿತವಾಗಿರುವಂತದ್ದು. ಕೇವಲ 1 ಅಡಿಯಿಂದ ಪ್ರಾರಂಭವಾದ ಧರೆ ಕುಸಿತ ಇವತ್ತು ಸುಮಾರು 50 ಅಡಿಯಷ್ಟು ಧರೆ ಕುಸಿತಿದೆ. ಏನು 300ರಿಂದ 400 ಮೀಟರ್ ಅಷ್ಟು ಉದ್ದದಲ್ಲಿ ಧರೆ ಕುಸಿತವಾಗಿರೋದ್ರಿಂದ ಇಲ್ಲಿ ಬದುಕ್ತಾ ಇರೋ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಂದೆಡೆ ಬದುಕನ್ನು ಕಳೆದುಕೊಳ್ಳುವಂತ ಭೀತಿಯಲ್ಲಿರುವಂತದ್ದು. ಬದುಕಿಗೆ ಆಸರೆ ಆಗಿದ್ದಂತ ಸುಮಾರು 20ರಿಂದ 30 ಎಕರೆ ಅಡಿಕೆ ತೋಟ ಇಲ್ಲಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ವಿಶ್ವ ಮಾನವ ವಿದ್ಯಾಸಂಸ್ಥೆ ಆವರಣದ ತಡೆಗೋಡೆ ಕುಸಿದು ಕಟ್ಟಡ ಅಪಾಯದಂಚಿನಲ್ಲಿದೆ. ಭೀಮಾ ನದಿ ಪ್ರವಾಹಕ್ಕೆ 2 ನೀರು ಪಾಲು. ಯಾದಗಿರಿಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ 2 ಯುವಕರು ನೀರು ಪಾಲಾಗಿದ್ದಾರೆ. ವಡಗೇರಾದ ಮಾಚನೂರು ಗ್ರಾಮದ 2 ದನಗಾಹಿ ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಭೀಮಾ ನದಿ ಪಾತ್ರದ ದೇಗುಲ ಸಂಪೂರ್ಣ ಮುಳುಗಡೆಯಾಗಿವೆ. ಯಾದಗಿರಿ ನಗರದ ಹೊರವಲಯದ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಜಲದಿಗ್ಬಂಧನವಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಹೇಮಾವತಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕೂಡಿಗೆ ಸಂಗಮ ಸಂಪೂರ್ಣ ಜಲಮಯವಾಗಿದೆ. ಮಹಾರಾಷ್ಟದಲ್ಲಿ ಸುರಿಯುತ್ತಿರೋ ರಣಮಳೆಗೆ ಬಾಗಲಕೋಟೆಯಲ್ಲಿ ಘಟಪ್ರಭಾ ರೌದ್ರಾವತಾರ ತಾಳಿದೆ. ಮುಧೋಳದ ಮಿರ್ಜಿ ಗ್ರಾಮದಲ್ಲಿರೋ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಚಿಕ್ಕೋಡಿಯಲ್ಲೂ ಮಳೆಯಾರ್ಭಟಕ್ಕೆ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿದ್ದು ಜಲಾವೃತವಾದ ರಸ್ತೆಯಲ್ಲೇ ಬೈಕ್ ಸವಾರರು ಹುಚ್ಚಾಟ ಮೆರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಅನಾಹುತಗಳು ನಡೀತಲೇ ಇದೆ. ಮಳೆ ನಂತರದ ಪರಿಣಾಮದಿಂದ ಯಾವ್ಯಾವ ಪ್ರದೇಶಕ್ಕೆ ಯಾವೆಲ್ಲ ರೀತಿಯ ಹಾನಿಯಾಗಿದೆ ವಿವರಿಸುತ್ತೆ ಈ ವರದಿ. ಮಲೆನಾಡಿನಲ್ಲಿ ಮುಂದುವರಿದ ಗುಡ್ಡ ಕುಸಿತ. ಶಿವಮೊಗ್ಗದ ಕುಂದಗಲ್ನಲ್ಲಿ 50 ಅಡಿ ಭೂಕುಸಿತ. ಮಲೆನಾಡ ಜನರು ಗುಡ್ಡ ಕುಸಿತಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಶಿವಮೊಗ್ಗದ ಕುಂದಗಲ್ ಗ್ರಾಮದಲ್ಲಿ ಭೂಮಿ 50 ಅಡಿ ಆಳದಷ್ಟು ಕುಸಿದಿದೆ. ಮತ್ತೊಂದೆಡೆ ಭಾರೀ ಪ್ರಮಾಣದಲ್ಲಿ ಭೂಮಿ ಬಿರುಕು ಬಿಟ್ಟಿದೆ. ಕುಂದಗಲ್ ಗ್ರಾಮದ ನಡುವಿನ ಸಂಪರ್ಕ ಸೇತುವೆ ಆಗಿದ್ದಂತ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇಲ್ಲಿ ವಾಸಿಸಬೇಕಿದ್ದ ಜನರು ಸಂಪೂರ್ಣವಾಗಿ ಈ ರಸ್ತೆಯನ್ನೇ ನಂಬಿಕೊಂಡಿದ್ರು. ಆದ್ರೆ ಇವತ್ತು ಆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಒಂದೆಡೆ ನೋಡಬಹುದು ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿತವಾಗಿರುವಂತದ್ದು. ಕೇವಲ 1 ಅಡಿಯಿಂದ ಪ್ರಾರಂಭವಾದ ಧರೆ ಕುಸಿತ ಇವತ್ತು ಸುಮಾರು 50 ಅಡಿಯಷ್ಟು ಧರೆ ಕುಸಿತಿದೆ. ಏನು 300ರಿಂದ 400 ಮೀಟರ್ ಅಷ್ಟು ಉದ್ದದಲ್ಲಿ ಧರೆ ಕುಸಿತವಾಗಿರೋದ್ರಿಂದ ಇಲ್ಲಿ ಬದುಕ್ತಾ ಇರೋ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಂದೆಡೆ ಬದುಕನ್ನು ಕಳೆದುಕೊಳ್ಳುವಂತ ಭೀತಿಯಲ್ಲಿರುವಂತದ್ದು. ಬದುಕಿಗೆ ಆಸರೆ ಆಗಿದ್ದಂತ ಸುಮಾರು 20ರಿಂದ 30 ಎಕರೆ ಅಡಿಕೆ ತೋಟ ಇಲ್ಲಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ವಿಶ್ವ ಮಾನವ ವಿದ್ಯಾಸಂಸ್ಥೆ ಆವರಣದ ತಡೆಗೋಡೆ ಕುಸಿದು ಕಟ್ಟಡ ಅಪಾಯದಂಚಿನಲ್ಲಿದೆ.
ಪ್ರವಾಹಕ್ಕೆ ಇಬ್ಬರು ನೀರು ಪಾಲು. ಯಾದಗಿರಿಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ. ವಡಗೇರಾದ ಮಾಚನೂರು ಗ್ರಾಮದ ಇಬ್ಬರು ದನಗಾಹಿ ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಭೀಮಾ ನದಿ ಪಾತ್ರದ ದೇಗುಲ ಸಂಪೂರ್ಣ ಮುಳುಗಡೆಯಾಗಿವೆ. ಯಾದಗಿರಿ ನಗರದ ಹೊರವಲಯದ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಜಲದಿಗ್ಬಂಧನವಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಹೇಮಾವತಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕೂಡಿಗೆ ಸಂಗಮ ಸಂಪೂರ್ಣ ಜಲಮಯವಾಗಿದೆ. ಮಹಾರಾಷ್ಟದಲ್ಲಿ ಸುರಿಯುತ್ತಿರೋ ರಣಮಳೆಗೆ ಬಾಗಲಕೋಟೆಯಲ್ಲಿ ಘಟಪ್ರಭಾ ರೌದ್ರಾವತಾರ ತಾಳಿದೆ. ಮುಧೋಳದ ಮಿರ್ಜಿ ಗ್ರಾಮದಲ್ಲಿರೋ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಚಿಕ್ಕೋಡಿಯಲ್ಲೂ ಮಳೆಯಾರ್ಭಟಕ್ಕೆ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿದ್ದು ಜಲಾವೃತವಾದ ರಸ್ತೆಯಲ್ಲೇ ಬೈಕ್ ಸವಾರರು ಹುಚ್ಚಾಟ ಮೆರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಅನಾಹುತಗಳು ನಡೀತಲೇ ಇದೆ. ಮಳೆ ನಂತರದ ಪರಿಣಾಮದಿಂದ ಯಾವ್ಯಾವ ಪ್ರದೇಶಕ್ಕೆ ಯಾವೆಲ್ಲ ರೀತಿಯ ಹಾನಿಯಾಗಿದೆ ವಿವರಿಸುತ್ತೆ ಈ ವರದಿ. ಮಲೆನಾಡಿನಲ್ಲಿ ಮುಂದುವರಿದ ಗುಡ್ಡ ಕುಸಿತ. ಶಿವಮೊಗ್ಗದ ಕುಂದಗಲ್ನಲ್ಲಿ 50 ಅಡಿ ಭೂಕುಸಿತ. ಮಲೆನಾಡ ಜನರು ಗುಡ್ಡ ಕುಸಿತಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಶಿವಮೊಗ್ಗದ ಕುಂದಗಲ್ ಗ್ರಾಮದಲ್ಲಿ ಭೂಮಿ 50 ಅಡಿ ಆಳದಷ್ಟು ಕುಸಿದಿದೆ. ಮತ್ತೊಂದೆಡೆ ಭಾರೀ ಪ್ರಮಾಣದಲ್ಲಿ ಭೂಮಿ ಬಿರುಕು ಬಿಟ್ಟಿದೆ. ಕುಂದಗಲ್ ಗ್ರಾಮದ ನಡುವಿನ ಸಂಪರ್ಕ ಸೇತುವೆ ಆಗಿದ್ದಂತ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇಲ್ಲಿ ವಾಸಿಸಬೇಕಿದ್ದ ಜನರು ಸಂಪೂರ್ಣವಾಗಿ ಈ ರಸ್ತೆಯನ್ನೇ ನಂಬಿಕೊಂಡಿದ್ರು. ಆದ್ರೆ ಇವತ್ತು ಆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಒಂದೆಡೆ ನೋಡಬಹುದು ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿತವಾಗಿರುವಂತದ್ದು. ಕೇವಲ 1 ಅಡಿಯಿಂದ ಪ್ರಾರಂಭವಾದ ಧರೆ ಕುಸಿತ ಇವತ್ತು ಸುಮಾರು 50 ಅಡಿಯಷ್ಟು ಧರೆ ಕುಸಿತಿದೆ. ಏನು 300ರಿಂದ 400 ಮೀಟರ್ ಅಷ್ಟು ಉದ್ದದಲ್ಲಿ ಧರೆ ಕುಸಿತವಾಗಿರೋದ್ರಿಂದ ಇಲ್ಲಿ ಬದುಕ್ತಾ ಇರೋ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಂದೆಡೆ ಬದುಕನ್ನು ಕಳೆದುಕೊಳ್ಳುವಂತ ಭೀತಿಯಲ್ಲಿರುವಂತದ್ದು. ಬದುಕಿಗೆ ಆಸರೆ ಆಗಿದ್ದಂತ ಸುಮಾರು 20ರಿಂದ 30 ಎಕರೆ ಅಡಿಕೆ ತೋಟ ಇಲ್ಲಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ವಿಶ್ವ ಮಾನವ ವಿದ್ಯಾಸಂಸ್ಥೆ ಆವರಣದ ತಡೆಗೋಡೆ ಕುಸಿದು ಕಟ್ಟಡ ಅಪಾಯದಂಚಿನಲ್ಲಿದೆ. ಭೀಮಾ ನದಿ ಪ್ರವಾಹಕ್ಕೆ ಇಬ್ಬರು ನೀರು ಪಾಲು. ಯಾದಗಿರಿಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ. ವಡಗೇರಾದ ಮಾಚನೂರು ಗ್ರಾಮದ ಇಬ್ಬರು ದನಗಾಹಿ ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಭೀಮಾ ನದಿ ಪಾತ್ರದ ದೇಗುಲ ಸಂಪೂರ್ಣ ಮುಳುಗಡೆಯಾಗಿವೆ. ಯಾದಗಿರಿ ನಗರದ ಹೊರವಲಯದ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಜಲದಿಗ್ಬಂಧನವಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಹೇಮಾವತಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕೂಡಿಗೆ ಸಂಗಮ ಸಂಪೂರ್ಣ ಜಲಮಯವಾಗಿದೆ. ಮಹಾರಾಷ್ಟದಲ್ಲಿ ಸುರಿಯುತ್ತಿರೋ ರಣಮಳೆಗೆ ಬಾಗಲಕೋಟೆಯಲ್ಲಿ ಘಟಪ್ರಭಾ ರೌದ್ರಾವತಾರ ತಾಳಿದೆ. ಮುಧೋಳದ ಮಿರ್ಜಿ ಗ್ರಾಮದಲ್ಲಿರೋ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಚಿಕ್ಕೋಡಿಯಲ್ಲೂ ಮಳೆಯಾರ್ಭಟಕ್ಕೆ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿದ್ದು ಜಲಾವೃತವಾದ ರಸ್ತೆಯಲ್ಲೇ ಬೈಕ್ ಸವಾರರು ಹುಚ್ಚಾಟ ಮೆರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.